Good morning, students. Today is a non-integrated system of accounting chapter, and we are doing journal entries. So, let us solve this particular problem. Pass the necessary journal entries for the following transactions under non-integrated system of accounting: materials bought on credit, wages paid, materials issued to production, materials issued for repairs in factory, direct wages allotted to production, unproductive wages of the factory, factory overheads incurred, factory overheads absorbed, office overheads incurred, office and administration overhead absorbs ನೋಡಿ ಇಲ್ಲಿ, selling and distribution overhead paid, selling and distribution absorbed ನೋಡಿ ಇಲ್ಲಿ ಅಮೌಂಟ್ ಸ್ವಲ್ಪ ವೇರಿ ಆಗ್ತದೆ. So it is very clear problem. So let us solve it first. So materials brought on credit, ಇದು ಕ್ರೆಡಿಟ್ ಆಗಲಿ ಕ್ಯಾಶ್ ಆಗಲಿ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್. ಸೊ ಸ್ಟೋರ್ಸ್ ಲೆಜರ್ ಅಕೌಂಟ್ ಡೆಟರ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ ಅಥವಾ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಓಕೆ, ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್, ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ 35,000. ಸೊ 35,000 ಅಂತ ನಾನು ಹೇಳಿದೆ. ಅದೇ ರೀತಿ ಈಗ ವೇಜಸ್ ಪೇಡ್, ಸೊ ವೇಜಸ್ ಪೇ ಆಗ್ತದೆ. ಸೊ ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಸೊ ನೆನಪಿರಲಿ, ಸೊ ಎಷ್ಟು ಇದು 69,000. ಸೊ 69,000 ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಬೇಕು ನೀವು ವೇಜಸ್ ಇಶ್ಯೂಡ್ ಆಗಿದೆ ಅಂತ ಅಥವಾ ವೇಜಸ್ ಅಲಾಟ್ ಆಗಿದೆ ಅಂತ ನೋಡಬೇಕು. ಸೊ ವೇಜಸ್ ಬಗ್ಗೆ ಬೇರೆ ಇನ್ಫಾರ್ಮೇಷನ್ ಇಲ್ಲಿ ಉಂಟು, ಡೈರೆಕ್ಟ್ಲಿ ವೇಜಸ್ ಅಲಾಟೆಡ್ ಡೈರೆಕ್ಟ್ಲಿ ಅಂತ. ಸೊ ಅದು ಮತ್ತೆ ನೋಡುವಾಗಾದರೆ ಮೆಟೀರಿಯಲ್ಸ್ ಇಶ್ಯೂಡ್ ಟು ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ಗೆ ಮೆಟೀರಿಯಲ್ ಇಶ್ಯೂ ಆಗಿದೆ. ಸೊ WIP ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಸ್ಟೋರ್ಸ್ ಲೆಜರ್ ಅಕೌಂಟ್, ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ನಿಮ್ಗೆ ಗೊತ್ತುಂಟದು. ಸೊ ಅದು ಡೈರೆಕ್ಟ್ ಮೆಟೀರಿಯಲ್ಸ್ ಇದಕ್ಕೆ ಹೋದದ್ದು 30,000. ಸೊ ಇಲ್ಲಿ 30,000 ಆಯಿತು, ಇಲ್ಲಿಗೆ 30,000 ಬರೆದಿದ್ದಾರೆ ನೋಡಿ. ಆಮೇಲೆ ನೆಕ್ಸ್ಟ್ ಬರುವಂಥ ಟ್ರಾನ್ಸಾಕ್ಷನ್ಸ್ ಮೆಟೀರಿಯಲ್ಸ್ ಇಶ್ಯೂಡ್ ಫಾರ್ ರಿಪೇರ್ಸ್ ಇನ್ ಫ್ಯಾಕ್ಟ್ರಿ. ಸೊ ಇಶ್ಯೂಡ್ ಫಾರ್ ರಿಪೇರ್ಸ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ 5,000. ಸೊ ಅಲ್ಲಿಗೆ 35,000 ಕರೆಕ್ಟ್ ಆಯಿತು. ಸೊ ಇದು ಇಶ್ಯೂ ಆಗಿದೆ ಇದಕ್ಕೆ ರಿಪೇರ್ಸಿಗೆ. ಸೊ ಫ್ಯಾಕ್ಟ್ರಿ ಅಂತ ನಾವು ಬರೆದಿದ್ದೇವೆ ನೋಡಿ, ಇಶ್ಯೂಡ್ ಫಾರ್ ರಿಪೇರ್ಸ್ ಇನ್ ಫ್ಯಾಕ್ಟ್ರಿ ಅಂತ ಉಂಟು ನೋಡಿ, ಇಶ್ಯೂಡ್ ಫಾರ್ ರಿಪೇರ್ಸ್. ಸೊ ಡೈರೆಕ್ಟ್ ವೇಜಸ್ ಅಲಾಟೆಡ್ ಟು ಪ್ರೊಡಕ್ಷನ್. ಸೊ ಆ ಡೈರೆಕ್ಟ್ ವೇಜಸ್ ನಾವು ಆಗ ಏನು ಮಾಡಿದ್ದೇವೆ, ಅದನ್ನು ಅಲಾಟೆಡ್ ಫಾರ್ ಪ್ರೊಡಕ್ಷನ್ ಅಂದರೆ WIP ಕಂಟ್ರೋಲ್ ಅಕೌಂಟ್ ಡೆಟರ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್. ನೆನಪಿರಲಿ, ಇದು ಡೈರೆಕ್ಟ್ ವೇಜಸ್ 62,000 ಅಂತ ಉಂಟು ನೋಡಿ ಇಲ್ಲಿ, ಡೈರೆಕ್ಟ್ ವೇಜಸ್ 62,000. ಸೊ ಅನ್ಪ್ರೊಡಕ್ಟಿವ್ ವೇಜಸ್ ಆಫ್ ದ ಫ್ಯಾಕ್ಟ್ರಿ. ಸೊ ಅನ್ಪ್ರೊಡಕ್ಟಿವ್ ವೇಜಸ್ ಈಗ ನಾವು ಇದು ಮಾಡಬೇಕು. ಸೊ ಅನ್ಪ್ರೊಡಕ್ಟಿವ್ ವೇಜಸ್ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್. ಸೊ ಇಲ್ಲಿ ಉಂಟು 7,000 ಅನ್ಪ್ರೊಡಕ್ಟಿವ್ ವೇಜಸ್. ಸೊ ಅದನ್ನು ನಾವು ನೋಡಿಕೊಳ್ಬೇಕು. ಸೊ ಇಲ್ಲಿ 69,000 ಆಯಿತು. ಸೊ ಯಾವುದು ಡೈರೆಕ್ಟ್ ವೇಜಸ್ ಮತ್ತು ಇಂಡೈರೆಕ್ಟ್ ವೇಜಸ್ ಒಟ್ಟಿಗೆ. ಸೊ ಇಲ್ಲಿ ನೋಡಿ, ಈಗ ವೇಜಸ್ ಇದು ವೇಜಸ್ ಪೇಡ್ ಮಾತ್ರ ಇರೋದು, ಅದು 69,000. ಇಲ್ಲಿ ನಮಗೆ ಪ್ರೊಡಕ್ಟಿವ್ ವೇಜಸ್ 62,000 ಮತ್ತು ಅನ್ಪ್ರೊಡಕ್ಟಿವ್ ವೇಜಸ್, ಪ್ರೊಡಕ್ಟಿವ್ ಅಂದರೆ ಡೈರೆಕ್ಟ್ ವೇಜಸ್, ಓಕೆ, ಅನ್ಪ್ರೊಡಕ್ಟಿವ್ ವೇಜಸ್ 7,000. ಸೊ ಟೋಟಲ್ ಅಲ್ಲಿಗೆ 69,000 ಆಯಿತು. ಸೊ ವೇಜಸ್ ಸೆಟ್ಲ್ ಆಯಿತು ಇಲ್ಲಿ, ಓಕೆ, ವೇಜಸ್ 69,000 ಮತ್ತು 62 ಮತ್ತು 7,000 ಕರೆಕ್ಟ್ ಆಯಿತು, ಅದು ಇಲ್ಲಿಗೆ ಸೆಟ್ಲ್ ಆಯಿತು. ಸೊ ಇಲ್ಲಿ ನಮಗೆ ಎಗೇನ್ ವೇಜಸ್ ಇದು ಕ್ವಶನ್ ಬರುವುದಿಲ್ಲ. ಸೊ ವೇಜಸ್ ಡಿಸ್ಟ್ರಿಬ್ಯೂಟೆಡ್, ಓಕೆ, ವೇಜಸ್ ಡಿಸ್ಟ್ರಿಬ್ಯೂಟ್ ಆಯಿತು, ಇಶ್ಯೂ ಆಯಿತು. ಒಂದು ಫ್ಯಾಕ್ಟ್ರಿ ಓವರ್ ಹೆಡ್, ಮತ್ತೊಂದು WIP ಕಂಟ್ರೋಲ್ ಅಕೌಂಟ್. ಮತ್ತು ಬರುವಂಥ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ನೋಡುವ. ಫ್ಯಾಕ್ಟ್ರಿ ಓವರ್ ಹೆಡ್ ಇನ್ಕರ್ಡ್, ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್ ವಿತ್ ರಿಗಾರ್ಡ್ ಟು ದ ಟ್ರಾನ್ಸಾಕ್ಷನ್. ಸೊ ಇಟ್ ಮೇಕ್ಸ್ ಯು ವೆರಿ ಈಸಿ ಟು ಗೋ ಫಾರ್ entries, okay. So factory overhead debtor to factory overhead ledger control account debtor to cost ledger control account 74,000. ಸೊ ಅವರು ಕೊಟ್ಟ ಅಮೌಂಟ್ 74,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉಂಟು ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಇನ್ಕರ್ಡ್ ಅಂತ ಉಂಟು. ಸೊ ಇನ್ಕರ್ಡ್ 74,000. ಫ್ಯಾಕ್ಟ್ರಿ ಓವರ್ ಹೆಡ್ ಅಬ್ಸಾರ್ಬ್ಡ್ ನೋಡಿ, ಇದು ಅಬ್ಸಾರ್ಬ್ಡ್ ಕೊಡದಿದ್ದರೂ ನೀವು ಬರೀಬೇಕು ಎಂಟ್ರಿ ಅಬ್ಸಾರ್ಬಿಗೆ, ಮಾತ್ರ ಇಲ್ಲಿ ಕೊಟ್ಟ ಕಾರಣ ಅಮೌಂಟ್ ನೋಡಿ ಬರೀಬೇಕು. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಅಬ್ಸಾರ್ಬ್ಡ್ ಅಂತ ಹೇಳಿದರೆ ನೋಡಿ, ಇದು ಎಂಟ್ರಿ ಬರ್ತದೆ. ಸೊ WIP ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್, ಫ್ಯಾಕ್ಟ್ರಿ ಓವರ್ ಹೆಡ್ ಲೆಜರ್ ಕಂಟ್ರೋಲ್ ಅಕೌಂಟ್ ಕೂಡ ಬರೀಬಹುದು. ಸೊ WIP ಕಂಟ್ರೋಲ್ ಅಕೌಂಟ್ ಡೆಟರ್ ಟು
ಫ್ಯಾಕ್ಟ್ರಿ ಓವರ್ ಹೆಡ್ ಲೆಜರ್ ಕಂಟ್ರೋಲ್ ಅಕೌಂಟ್. ಇದು ಯಾವಾಗ ಇಲ್ಲಿ ಅಬ್ಸಾರ್ಬ್ ಆದಾಗ 70,000. ಈಗ ನೋಡಿ ಇಲ್ಲಿ ನಮಗೆ 74,000 ಉಂಟು ಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ ಲೆಜರ್ ಕಂಟ್ರೋಲ್. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಇಲ್ಲಿ ಬರೋದು 70,000. ಸೊ ನೀವು ಫ್ಯಾಕ್ಟ್ರಿ ಓವರ್ ಹೆಡ್ ನೋಡಿದರೆ ಇಲ್ಲಿ ಡೆಬಿಟ್ 74,000 ಉಂಟು ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಲೆಜರ್ ಕಂಟ್ರೋಲ್ ಅಕೌಂಟ್ ಅಟರ್ 74,000, and here we have credited only to the extent of 70,000. So that means you are short for the extent of 4,000, right? Yeah, 4,000. ಸೊ ನೀವೇನು ಮಾಡಬೇಕಂದ್ರೆ ಎಲ್ಲಿ ಶಾರ್ಟ್ ಉಂಟು ಅಂದರೆ ಕ್ರೆಡಿಟ್ ಸೈಡಿಗೆ ಕ್ರೆಡಿಟಲ್ಲಿ 74,000 ಶಾರ್ಟ್ ಈಸ್ ದೇರ್. ಸೊ ಅಂದರೆ ಲೆಸ್ ಆಗಿದೆ, ಅಂಡರ್ ರಿಕವರಿ ಆಗಿದೆ. ಸೊ ಅದನ್ನು ಬರೆಯಿರಿ. ಆಗ ನಿಮಗೆ ಇನ್ನೊಂದು ಎಂಟ್ರಿ ಬರುವಂಥದ್ದು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಇಶ್ಯೂಡ್ ಮತ್ತು ಎಬ್ಸಾರ್ವ್ಡ್ ಬರುವಾಗ ಅಲ್ಲಿ ಬರುವಂಥದ್ದು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೆಯಿರಿ. ಮತ್ತು ಅಂಡರ್ ರಿಕವರಿ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ charged to profit and loss account. Remember, it is 4,000 rupees difference between 74 and 70,000. Next part we are going with this office and administration overhead incurred. ನೋಡಿ ಅಲ್ಲಿ incurred 35,800, absorbed 40,000. ಸೊ incurred ಗೆ ಎಂಟ್ರಿ ಬರೆಯುವ ಆಫೀಸ್ ಓವರ್ಹೆಡ್ ಲೆಜರ್ ಕಂಟ್ರೋಲ್ ಅಕೌಂಟ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಲೆಜರ್ ಕಂಟ್ರೋಲ್ ಅಕೌಂಟ್ ಲೆಟರ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಎಷ್ಟು? ಅದು 35,800 ಫಸ್ಟ್ ಕೊಟ್ಟದ್ದು, ಇನ್ಕರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಎಂಟ್ರಿ ಬರುವಂಥದ್ದು. ಸೊ ಡೆಬಿಟ್ ಆಗ್ತದೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಅಕೌಂಟ್ ಮತ್ತು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಈಗ ಎಬ್ಸಾರ್ಬ್ ಆದದಕ್ಕೆ ಎಂಟ್ರಿ ಬರೆಯಿರಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ ಯೂಶ್ವಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ನಾವು ಫಿನಿಶ್ಡ್ ಗೂಡ್ಸ್ ಲೆಜರ್ ಕಂಟ್ರೋಲನ್ನು ಬರೀತೇವೆ. ಸೊ ಫಿನಿಶ್ಡ್ ಗೂಡ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಲೆಟರ್ to office and administration overhead control account, office and administration overhead control account. ನೆನಪಿರಲಿ, ಇಲ್ಲಿ ಫಿನಿಶ್ಡ್ ಗೂಡ್ಸು, ಆಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ಗೆ WIP ಕಂಟ್ರೋಲ್ ಡೆಬಿಟ್ ಆಗ್ತದೆ, ಇಲ್ಲಿ ಫಿನಿಶ್ಡ್ ಗೂಡ್ಸ್ ಡೆಬಿಟ್ ಆಗ್ತದೆ. ಸೊ ಹೀಗಾದಾಗ ಇಲ್ಲಿ 40,000 ಕೊಟ್ಟಿದ್ದಾರೆ ನೋಡಿ. ಈಗ ಇಲ್ಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇಲ್ಲಿ ಎಷ್ಟುಂಟು? 35,800. ಸೊ ಇಲ್ಲಿ ಕ್ರೆಡಿಟ್ ಎಷ್ಟುಂಟು? 40,000. ಸೊ ಯಾವುದು ಶಾರ್ಟ್ ಈಗ? ಇದು ಕಡಿಮೆ ಇರೋದು ಯಾವುದು ಅಂದರೆ ಜಾಸ್ತಿ ಇಲ್ಲಿ ಆಗಿದೆ, ಅಲ್ಲಿ ಕಡಿಮೆ ಉಂಟು 35,800 ಡೆಬಿಟ್ ಸೈಡ್. ಸೊ ಅದನ್ನು ಬರಿಬೇಕು. ಅಡ್ಮಿನಿಸ್ಟ್ರೇಷನ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಆ ಡಿಫ್ರೆನ್ಸ್ ಎಷ್ಟು? ಡಿಫ್ರೆನ್ಸ್ ನೋಡಿ, 40,000 ಮೈನಸ್ 35,800 ಈಸ್ 4,200. ಸೊ ಆ ಡಿಫ್ರೆನ್ಸನ್ನು ಬರೆಯಿರಿ ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ 3 ಎಂಟ್ರೀಸ್ ಫಾರ್ 2 aspects. ಈಗ ರಿಮೆಂಬರ್, even if they don't give absorbed entry, you have to write that absorb entry. ಬಟ್ ಅವರು ಕೊಡೋದಿಲ್ಲ, ಅಬ್ಸಾರ್ಪ್ಷನ್ ಇದು ಕೊಡೋದಿಲ್ಲ ಅಂತ ಹೇಳಿದರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೋದಿಲ್ಲ. ಅದೇ ಅಮೌಂಟಲ್ಲಿ ಬರೆದ್ರೆ ಆಯಿತು, ಫಿನಿಶ್ಡ್ ಗುಡ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಲೆಟರ್ ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ನೆನಪಿಡಲಿ. Then the last 2 transactions are selling and distribution overhead paid and selling and distribution overhead absorbed. One is 26,000, one is 24,000. So selling and distribution overhead control account debtor to cost ledger control account. So 26,000 ಅಂತ ಬರಿಬೇಕು ನೋಡಿ, ಇಲ್ಲಿ 26,000 ಬರೆದಿದ್ದೇವೆ. ಅದೇ ರೀತಿ ಇದು ಈಗ ಪೇಡಿಗೆ, ಈಗ ಅಬ್ಸಾರ್ಪ್ಷನ್ಗೆ ನೋಡಿ, ಕಾಸ್ಟ್ ಆಫ್ ಸೇಲ್ಸ್ ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಟ್ರೋಲ್ ಅಕೌಂಟ್ ಫಾರ್ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ಎಷ್ಟು? 24,000 ಆಯಿತು. ಸೊ 26,000 ಪೇಡ್ ಆಯಿತು, 24,000 ಅಬ್ಸಾರ್ಪ್ಷನ್ ಆಯಿತು. ಸೊ 2,000 ಈಸ್ ಶಾರ್ಟ್ ಇಯರ್, ಇಲ್ಲಿ ಕಡಿಮೆ ಆಗಿದೆ 2,000, ನೆನಪಿರಲಿ. ಓಕೆ, 2,000 ಕಡಿಮೆ ಆಗಿದೆ. ಸೊ 2,000 ಯಾವುದು ಕಡಿಮೆ ಆಗಿದೆ? ಇಲ್ಲಿ ನೀವು ನೋಡಿದರೆ ಕ್ರೆಡಿಟ್ ಸೈಡಲ್ಲಿ ಬರೆದದ್ದು ಕಡಿಮೆ ಆಗಿದೆ. ಸೊ ಕ್ರೆಡಿಟ್ ಅದನ್ನು 2,000 ಬರೆಯಿರಿ ಮತ್ತು ಉಳಿದದನ್ನು ಅಂದರೆ ಡೆಬಿಟನ್ನು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಕೊಡಿ. ಸೊ ಈ ರೀತಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ ಈ ನಾನ್ ಇಂಟಗ್ರೇಟೆಡ್ ಸಿಸ್ಟಮಲ್ಲಿ ಜರ್ನಲ್ ಎಂಟ್ರೀಸ್. ರಿಮೆಂಬರ್, ಸೊ ಮೆಟೀರಿಯಲ್ಸ್ ವಿ ಹ್ಯಾವ್ ಸ್ಟೋರ್ಸ್ ಲೆಜರ್ ಅಂತ ಬರ್ತದೆ, ಆಮೇಲೆ ಮೆಟೀರಿಯಲ್ಸ್ ಆರ್ ಇಶ್ಯೂಡ್, ಆಮೇಲೆ ವೇಜಸ್ ಪೇಡ್ ಆಗ್ತದೆ. ಸೊ ವೇಜಸ್ ಇಶ್ಯೂ ಆಗ್ತದೆ, ವೇಜಸ್ ಅಲಾಟ್ ಆಗ್ತದೆ. ಸೊ ವೆನ್ ಎವರ್ ವಿ ಆರ್ ಅಬ್ಸಾರ್ಬಿಂಗ್ ಆರ್ ಅಲಾಟಿಂಗ್ ದ ವೇಜಸ್, ರಿಮೆಂಬರ್, if they don't give also, you have to absorb it by taking it to WIP ಅಥವಾ work in progress control account. And factory overhead to finished ಇದು
ಗೂಡ್ಸಿಗೆ, ಆಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ WIPಗೆ, ವೇಜಸ್ ಮತ್ತು ಫ್ಯಾಕ್ಟ್ರಿ ಓವರ್ ಹೆಡ್ಸ್ WIPಗೆ ಬರ್ತದೆ. ಆಮೇಲೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಯು ಹ್ಯಾವ್ ಟು ಟೇಕ್ ಇಟ್ ಟು ಫಿನಿಶ್ಡ್ ಗೂಡ್ಸ್, ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟು ಕಾಸ್ಟ್ ಆಫ್ ಸೇಲ್ಸ್. ಸೊ ಈ ರೀತಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇವೆ ಆಫ್ ನಾನ್ ಇಂಟಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್, ಜರ್ನಲ್ ಎಂಟ್ರೀಸ್. ಸೊ if there is any clarifications to be asked, we will discuss it in the online class. Thank you.